ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ನ ವಿಕ್ರಮ ರಾಜನ ಕಥೆ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ವಿಕ್ರಮ ಎಂಬ ರಾಜ ಶ್ರೀಮಂತ ರಾಜ್ಯವನ್ನು ಆಳ್ತಿದ್ದ. ವಿವಿಧ ದೇಶಗಳಿಂದ ವ್ಯಾಪಾರಿಗಳು ಅವರ ಮಾರುಕಟ್ಟೆಗೆ ಹರಿದು ಬರ್ತಾ ಇದ್ರು. ಆದ್ರೆ ಕೆಲವರು ದುಡ್ಡು ಗಳಿಸಿದ್ರೆ ಕೆಲವರು ಎಲ್ಲ ದುಡ್ಡನ್ನ ಕಳ್ಕೊಳ್ತಾ ಇದ್ರು. ಇದನ್ನ ನೋಡಿ ರಾಜ ತನ್ನ ಇಬ್ಬರು ಜಾಣ ಮಂತ್ರಿಗಳನ್ನ ಕರೀತಾನೆ. ಮೊದಲ ಮಂತ್ರಿ ಹೇಳ್ತಾನೆ, ರಾಜನಾಗಿರೋ ನೀವು ಮಾರುಕಟ್ಟೆಯ ನಡವಳಿಕೆಗಳನ್ನ ಗಮನಿಸಿ, ಬೆಲೆಗಳು ಹೇಗೆ ಏರುತ್ತೆ ಹಾಗೂ ಇಳಿಯುತ್ತೆ ಎಂಬುದನ್ನ ಗಮನಿಸಿ ನೋಡಿ. ಸಮುದ್ರದ ಅಲೆ ತರ ಮಾರ್ಕೆಟ್ ಕೂಡ ನಿರ್ದಿಷ್ಟ ಮಾದರಿಗಳಲ್ಲಿ ಚಲಿಸುತ್ತೆ. ಇದನ್ನ ನಾನು ತಾಂತ್ರಿಕ ವಿಶ್ಲೇಷಣೆ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀನಿ ಅಂತ ಮೊದಲ ಮಂತ್ರಿ ಹೇಳ್ತಾನೆ. ಎರಡನೇ ಮಂತ್ರಿ ಸಲಹೆ ನೀಡ್ತಾನೆ, ವ್ಯಾಪಾರಿಗಳ ಸ್ಥಿತಿ ಪರಿಶೀಲಿಸಿ, ಅವರ ವಸ್ತುಗಳು ಉತ್ತಮವೇ, ಅವರ ಆರ್ಥಿಕ ಶಕ್ತಿ ಹೇಗಿದೆ, ಬಲವಾದ ಮೂಲಭೂತ ಅಂಶಗಳು ಭವಿಷ್ಯದಲ್ಲಿ ಯಶಸ್ಸು ತರುತ್ತೆ. ಇದನ್ನ ನಾನು ಮೂಲಭೂತ ವಿಶ್ಲೇಷಣೆ ಅಥವಾ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀನಿ. ರಾಜ ಎರಡನ್ನೂ ಪರಿಶೀಲಿಸಿ, ತಾಂತ್ರಿಕ ವಿಶ್ಲೇಷಣೆ ಕಡಿಮೆ ಅವಧಿಗೆ ಸಹಾಯ ಮಾಡುತ್ತೆ, ಆದ್ರೆ ಮೂಲಭೂತ ಪರಿಶೀಲನೆ ಅಥವಾ ಮೂಲಭೂತ ವಿಶ್ಲೇಷಣೆ ದೀರ್ಘಕಾಲಿಕ ಯಶಸ್ಸನ್ನ ತರುತ್ತೆ ಅಂತ ಅರ್ಥಕೊಳ್ತಾನೆ. ಮುಗಳನಗೆ ಬೀರಿ ರಾಜ ಘೋಷಿಸ್ತಾನೆ, ಜಾಣ ವ್ಯಾಪಾರಿ ಎರಡು ತಾಂತ್ರಿಕ ವಿಶ್ಲೇಷಣೆ ಹಾಗೂ ಮೂಲಭೂತ ವಿಶ್ಲೇಷಣೆ ಬಳಸಬೇಕು. ಸರಿಯಾದ ಸಮಯವನ್ನು ಗುರುತಿಸೋದಕ್ಕೆ ತಾಂತ್ರಿಕ ವಿಶ್ಲೇಷಣೆ ಅಗತ್ಯವಿದ್ರೆ ಉತ್ತಮ ಸಂಪತ್ತನ್ನ ಆರಿಸೋದಕ್ಕೆ ಮೂಲಭೂತ ವಿಶ್ಲೇಷಣೆ ಅತ್ಯವಶ್ಯಕ ಅಂತ ಹೇಳ್ತಾನೆ. ಇದರಿಂದ ವಿಕ್ರಮ ರಾಜನಷ್ಟೇ ಅಲ್ಲ, ತನ್ನ ಕಾಲದ ಶ್ರೀಮಂತ ವ್ಯಾಪಾರಿ ಆಗ್ತಾನೆ. ಅದಕ್ಕೆ ಬಡ್ಕೊಳ್ಳೋದು, ಕಲೀರಿ ಶೇರ್ ಮಾರ್ಕೆಟ್, ಹತ್ತಿರಿ ಹಣದ ರಾಕೆಟ್ ಪುಸ್ತಕ ಓದಿದ್ರೆ ತಾಂತ್ರಿಕ ವಿಶ್ಲೇಷಣೆ ಮೂಲಭೂತ ವಿಶ್ಲೇಷಣೆ ಎರಡೂ ಕಲ್ತ್ಕೋಬಹುದು ಅಂತ ಲಿಂಕ್ ಬಯೋ ಹಾಗೂ ಡಿಸ್ಕ್ರಿಪ್ಷನ್ ನಲ್ಲಿದೆ.